ಗೈಸ್ ನನ್ನ ಮದುವೆ ಮಾಡ್ತಾರೆ ನೋಡಿ ಗೈಸ್ ಸುಂಡಿ ಅಂತ ಹ್ಯಾಪಿ ಬರ್ಡೇ ಟು ಫಸ್ಟ್ ಪೀಸ್ ಅದೇ ದಿನ ಹೋಗ್ತೀವಿ. ಫಸ್ಟ್ ಪೀಸ್ ಗೈಸ್ ಇದೆಲ್ಲ ಖಾಲಿ ಮಾಡಿದ್ದಾಳೆ ಗೈಸ್. ಫಸ್ಟ್ ಪೀಸ್ ಅಂತ ಮುಸ್ರೆ ಥರ ತಿಂತಿದ್ದಾಳೆ. ವಾರದಿಂದನೇ ಎಲ್ಲಾರನ್ನೂ ಸರ್ಚ್ ಮಾಡ್ಕೊಬತ್ತಿ ಅಲ್ವಾ ಯಾರು ಏನು ಮಾಡ್ತಾರೆ ನನ್ನ ಮೇಲೆ ರಾಣಿ ಒಂದು ನೀನು ನಿಜನೇ ಹೇಳ್ಬೇಕು ಹೇಳು. ಡಾಬು ಚಿನ್ನ ಮನೆ 2 ಕಿಡ್ನಿ ಹೋದ್ಮೇಲೆ ನೀನು ಯಾಕೆ ಬದುಕಿರ್ತೀಯ ಅಲ್ಲ ನೀನು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಟು ಮೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಹೇರ್ ಬ್ಲಾಗ್ ಮಾಡಿದ್ದೆ, ಬಟ್ ಎಲ್ಲ ಫ್ಲಿಪ್ ಮಾಡಿ ವಿಡಿಯೋ ಮಾಡಿ ಏನೇನೋ ಮಾಡಿ ಎಲ್ಲ ಅರ್ಧಂಬರ್ಧ ಉಳ್ಕೊಂಡಿದೆ. ಇವತ್ತು ಇದರಲ್ಲೇ ಮ್ಯಾನೇಜ್ ಮಾಡಬೇಕು. ಆ್ಯಂಡ್ ಆಲ್ಸೋ ಗೆಸ್ ವಾಟ್, ಇನ್ 1 ಅವರಲ್ಲಿ ನನ್ನ ಬರ್ಡೇ ಇದೆ. ಸೊ ಇವಾಗ ನಾನು ನನ್ನ ಬರ್ಡೇಗೆ ಯಾರು ಕೇಕ್ ಕಟ್ ಮಾಡಿಸ್ತಾರೆ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ರೆಡಿ ಅಂತೂ ಆಗ್ತೀನಿ. ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಟು ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಯಾರು ಏನೋ ಕೆಲಸ ಮಾಡ್ತಾ ಇದ್ದಾರೆ, ಕೈ ತುಂಬ ಬಟ್ಟೆ ಹಿಡ್ಕೊಂಡು ಆಡ್ತಿದ್ದಾರೆ. ಹಲೋ ಹಲೋ. ಅಯ್ಯೋ ಕಾಣ್ತಾನೆ ಇಲ್ಲ, ಯಾಕೆ? ನನ್ನ ಬರ್ಡೇ ನೀನೇ ಸುಸ್ತಾಗಿದೆಯಾ? ಸಾಕಾಯ್ತು ಯಾಕೋ. ಆಗಿಂದ ಮಾನ್ಯ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡ್ಕೊಂಡು ಬಂದ್ಲು ಅಂತ ನನಗೆ ಇನ್ಫಾರ್ಮೇಷನ್ ಬಂದಿದೆ. ಏನೇನೋ ಮಾಡಿದ್ಯಾ ಅಂತ, ಆದರೆ ಇಲ್ಲೇನೂ ಆಗಿಲ್ಲ ಅನ್ನೋ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ನಾನೇನು ಮಾಡಿಲ್ಲ, ಬಟ್ ಐ ನೋ ಗೈಸ್ ಸಮಥಿಂಗ್ ಇಸ್ ದೇರ್. ಸೊ ನಾನು ಇವಾಗ ರೆಡಿ ಆಗ್ತೀನಿ. ಸುಸ್ತಾಗ್ತಿರೋದು ಏನಕ್ಕೆ ಹೇಳು? ಏನಕ್ಕೆ? ಕ್ಲಾಸ್ ತಗೊಂಡಿರೋದಕ್ಕೆ ಬೆಳಗ್ಗೆಯಿಂದ ಸುಸ್ತಾಗ್ತಿದೆ. ಮಾನ್ಯ ನೋಡಿ ಬೆಳಗ್ಗೆಯಿಂದ ಕೆಲಸ ಟ್ಯೂಷನ್ ಮಾಡ್ತಿದ್ದಾಳೆ, ಬ್ಯುಸಿ ಆಗಿಬಿಟ್ಟಿದ್ದಾಳೆ ಗೈಸ್ ಮಾನ್ಯ. ಆ್ಯಕ್ಚುಲಿ ನನಗೂ ಹುಷಾರಿಲ್ಲ, ಬೆಳಗ್ಗೆಯಿಂದ ನನಗೂ ಫುಲ್ ಶೂಟ್ಸು ಅದು ಇದು ಎಲ್ಲ ಮಾಡಿ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗಿದೆ. ನಿದ್ದೆ ಬರ್ತಾಯಿದೆ, ನನಗೆ ನಿಜ ಲಿಟ್ರಲಿ ಫೀಲ್ ಆಗ್ತಿದೆ ಇನ್ನೊಂದು ದಿನ ಎಕ್ಸ್ಟ್ರಾ ನೆಕ್ಸ್ಟ್ ಡೇ ಬರ್ಡೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಬಿಕಾಸ್ ಫುಲ್ ರೆಸ್ಟ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಸೊ ಏನೋ ಹೇಳ್ತಿದ್ನಲ್ಲ ನಾನು. ಹಾಂ, ಮಾನ್ಯ ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾಳೆ. ನಾನು ಇಲ್ಲಿ ನೋಡ್ಕೊಂಡು ಮಾತಾಡ್ತಿದ್ದೀನಿ, ಅಲ್ಲಿ ನೋಡ್ಕೊಂಡು ಮಾತಾಡಿ, 2 ಮಿಕ್ಸ್ ಮಾಡ್ತಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. 4 ಕ್ಲಾಸ್ನ ಅಟೆಂಡ್ ಮಾಡಿ ಕಂಟಿನ್ಯೂಸ್ 4 ಅವರ್ 3 ಅವರ್ಸಾ? ಹಾಂ, 3 ಅವರ್ಸ್ ಕಂಟಿನ್ಯೂಸ್ ನಿಂತ್ಕೊಂಡು ಕ್ಲಾಸ್ ಪಾಠ ಮಾಡಿ. ಹೌ ಆರ್ ಯು ಫೀಲಿಂಗ್? ಫೈನಲಿ ನಾಟ್ ವೆಲ್. ಇಟ್ಸ್ ಮೈ ಬರ್ಡೇ ಮೋಟಿ. ಪ್ರತಿ ವರ್ಷ ಬರುತ್ತೆ. ಹೇಳು ಏನಾದರೂ. ಎಷ್ಟೋ ದಿನ ಆದಮೇಲೆ ನಾನು ಬ್ಲಾಗಲ್ಲಿ ಬರ್ತಾ ಇದೆಯಾ? ಎಷ್ಟೋ ದಿನ ಆದಮೇಲೆ ನೀನು ಬ್ಲಾಗ್ ಮಾಡ್ತೀಯ. ಏನು ಸಮಾಚಾರ? ವಿಶ್ ಮಾಡಲ್ವಾ? ಹ್ಯಾಪಿ ಬರ್ಡೇ ಟು. ಏನೂ ಆಗಿಲ್ಲ, ಮಾಡಬೇಡ. 2 hours ಇನ್ 1 hour ಟೈಮೆಲ್ಲ ನೋಡ್ಕೊಂಡು ಕೂತಿದ್ಯಾ? ನಿದ್ದೆ ಕೊಂಡಿದ್ದೆ ಆಯಿತಾ, ಬಂದು ಎಬ್ಸಿದ್ಲು. ನಾನು ಮಲ್ಗಿ ಎದ್ದು ಇವಾಗ ಹೆಂಗಿದ್ರು ಯಾರಿಗಾರ ನಿದ್ದೆ ಬರುತ್ತಾ? ಏನು ನಂಗೆ ನಿಜ, ನನಗೆ ನಿನ್ನ ಚಿಕ್ಕ ವಯಸ್ಸ, ನನಗೆ ನಿದ್ದೆ ಬರ್ದಲ್ಲೇ ಆ್ಯಕ್ಚುಲಿ ಮಲ್ಕೊಂಡಿದ್ದೆ ನಾನು. ಬಂದು ಮಾನ್ಯ ಎಬ್ಸಿದ್ಲು, ಎದ್ದೋ ಪ್ಲೀಸ್ ಅಂತ. ಸೊ ಅದಕ್ಕೆ ಎದ್ದಿದ್ದೀನಿ. ಎದ್ದು ಈಗ ಅವಳೇನೋ ಮಾಡಿರ್ತಾಳೆ ಅಂತ ಗೊತ್ತಲ್ಲ, ಸೊ ಹಂಗಾಗಿ ರೆಡಿ ಆಗ್ತೀನಿ ಗೈಸ್. ಅವಳೇನೂ ಮಾಡಿಲ್ಲ ಅಂದರೆ ನಾನೇ ಕೇಕ್ ತೊಗೊಂಬಂದು ಕಟ್ ಮಾಡ್ತೀನಿ ಗೈಸ್, ಅಷ್ಟೇ ಗೈಸ್. ಓಕೆ ಗೈಸ್, ನಾನು ನಿಮಗೆ ರೆಡಿ ಆಗಿಬಿಟ್ಟು ಸಿಗ್ತೀನಿ. ಸಿಕ್ಕಾಬಟ್ಟೆ ತಲೆ ನೋಯ್ತಾ ಇದೆ, ನಾನು ಯಾರಿಗೆ ಹೇಳಲಿ? ಅಂದರೂ 1 hour ಆದ್ರೂ ಸುಮ್ಮನೆ ಮಲ್ಕೊಂಡು ಎದ್ದೋಳೋಣ ಅಂತ ಅಂದ್ಕೊಂಡು ಮಲ್ಕೊಂಡೆ. ಬಟ್ ಮಲ್ಕೊಂಡ್ರೆ ಕಂಪ್ಲೀಟಾಗಿ ಮಲ್ಕೋಬೇಕು, ನಿದ್ದೆ ಬರ್ತಾ ಇಲ್ಲ, ಇವಾಗ ತಲೆ ನೋಯ್ತಾ ಇದೆ. ಓಕೆ, ಐ ವಿಲ್ ಸಿ ಯು ಗೈಸ್ ಲೇಟರ್, ಬಾಯ್. ಹಿಂಗೆ ಹೊಡಿತೀನಿ ಗೊತ್ತಾ? ಏನಂದೆ? 12 ಆಗಿದೆ. ಈಗ ಬಂದು ಗೆಟ್ ರೆಡಿ ವಿತ್ ಮೀ. ಗೆಟ್ ರೆಡಿ ವಿತ್ ಮೀನ ಏನು ಮಾಡ್ತಿದ್ಯಾ? ಈಗ ಮಾಡ್ತಿದ್ಯಾ? ಆಯಿತು. ಎಷ್ಟು ಕೋಪ ಬರಿಸ್ತೀಯ ಅಂದರೆ ನನಗೆ. ಆಯಿತು, ಆಯಿತು ಗೈಸ್. ಇನ್ 2 minutesಲ್ಲಿ ಬಸ್ತೀನಿ ನಾನೆಲ್ಲ ಅಷ್ಟೊಂದೆಲ್ಲ ಟೈಮ್ ತೊಗೊಳಲ್ಲ. 2 minutes ಅಲ್ಲೇ 12:15 ಆಯಿತು. ನನಗೆ ಏನು ಮಾಡ್ತಿದ್ದೀನಿ ಅಂತಲೂ ಕಾಣ್ತಾ ಇಲ್ಲ ಈ ಲೈಟ್ಗೆ. ಹಂಗೆ ಚೆನ್ನಾಗಿದೆಯಾ? ಬಾ ಮೇಕಪ್ ಮಾಡ್ತೀಯ? ಹಂಗಿಲ್ಲ ಬರೋಕ್ಕಾಗತ್ತಾ?
ಎದುರೋಗ್ಬಿಟ್ರೆ ಅಲ್ಲಿರೋರು ಕೇಳಿಸ್ತಿಲ್ಲ. ಓಕೆ ಬಾ. 1 ಗಂಟೆಗೆ ಅಲ್ಲ ಇಲ್ಲ 12:30 ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. 1 ಗಂಟೆ 12 ಗಂಟೆ ಬರ್ಡೇನ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಗೆಸ್ ಮಾಡಿದೆ ಅದು ನೀವು ಈ ಕಡೆನೇ ಬಂದ್ರಲ್ಲ ಗೊತ್ತಾಯ್ತು ನನಗೆ. ಹ್ಯಾಪಿ ಬರ್ಡೇ. ನಾನು ಹೇಳಿರ್ಲಿಲ್ವಾ ಗೈಸ್. ಥ್ಯಾಂಕ್ ಯು. ಆ ಕಡೆ ಅಪ್ಪು ಬಿಡೆ ಬಾಯದ್ದು ಗೈಸ್ ಕರ್ಕೊಂಬಂದು ಕೂರಿಸ್ಬಿಟ್ಟು ನಂಗೆ ಗೊತ್ತು ಇಲ್ಲೇ ಮಾಡ್ತಿರೋದು ಅಂತ. ಅದಕ್ಕೆ ಒಳಗಾಗಲ್ಲ ಅಂತ ಅದನ್ನೇ ಹೇಳಿದ್ದು. ಒಳಗೆ ಕರೀತಾ ಇಲ್ಲ ಗೈಸ್. ಅಷ್ಟೊತ್ತಿಗೆ ಔಟ್ಫಿಟ್ ತೋರಿಸ್ತೀನಿ. ಅದೆಲ್ಲಿ ಕಾಣ್ತಾ ಏನಿಲ್ಲ ಗೈಸ್. ನಾನು ಮದುವೆ ಮಾಡ್ತೀನಿ ನೋಡಿ ಗೈಸ್. ಒಂಚೂರು ಫ್ಲವರ್ ಪಾಟ್ ಎಲ್ಲ ಇಟ್ಟು ಯಾರು ಮಾಡ್ತಾರೆ? ನಾನು ಮದುವೆ ಮಾಡ್ತಿದ್ದೆ. ಏನು ಮದುವೆ ಮಾಡ್ದಂಗೆ ಮಾಡ್ತಿದ್ದೀರೋ ಮದ್ವೆಗಾರರು ನನಗೆ ಅಜೀಬ್ ಆಗ್ತಿದೆ. ಇಲ್ಲ ಎಷ್ಟು ಜನ ಇದ್ದಾರೆ ಗೊತ್ತಾ? ಡೀಸೆಂಟ್ ಉದ್ದಕ್ಕೂ ಇರ್ತಾರೆ ಫ್ಲವರ್ ಪಾಟ್. ನಿಂಗೆ ಪ್ರತಿ ಸಲ ಡೀಸೆಂಟಾಗಿ ಮಾಡಿ ಬೋರ್ ಆಗಿತ್ತಲ್ಲ, ಅದಕ್ಕೆ ಅಜೀಬಾಗಿ. ಓಕೆನಾ? ಬಾ. Happy birthday to you. Happy birthday to you. ನನಗೆ ಸೆಕೆ ಆಗ್ತಾ ಇತ್ತು. ಆ್ಯಕ್ಚುಲಿ ನಾನು ಸ್ವೆಟ್ ಆಗಿದ್ದೀನಿ. ಉಫ್ ಅನ್ನಕ್ಕೆ ಇದೆ ತಂದಿಲ್ಲ ಕ್ಯಾಂಡಲ್. ಹೇಳಿದೆ ಕ್ಯಾಂಡಲ್ ಅಂತ. ಗೈಸ್ ಬನ್ನಿ ಗೈಸ್, ನಾನು ಇವಾಗ ನೋಡ್ತಿದ್ದೀನಿ. ನಾನು ತೋರಿಸ್ತೀನಿ ಬನ್ನಿ. ಇದೇನು ವಿದ್ಯಕ್ಕ ಏನು ಬರ್ಸಿದೆ? ಇದೀರಿ ಫಸ್ಟ್ ಏನು? ನಾನು ಸುಂದ್ರಿನೇ ಅಪ್ಪ ಹೇಳಿದ್ದು. ಅವನಂಗೆ ಬರೆದ್ರೆ ನಾನು ಏನು ಮಾಡಲಿ ಹೇಳು? ಸುಂಡಿ ಅಂತ ಬರ್ಸಿದೆ. ನನಗೆ ಬೇರೆ ಬಂತು. ಹೇಳಕ್ಕಿಲ್ಲ. ಇದು ಮಾಡೀಗ. ಹಲೋ ಹಚ್ಚಕ್ ಬರಲ್ಲ ನಿಂಗೆ? ಹಾಂ ಬಗ್ಸು ಹಚ್ಬಿಟ್ಟು ಇಟ್ಬಿಡಪ್ಪ. ಹಾಂ ಓಕೆನಾ? ಹುಷಾರು ಕೊಡೋದು. ಮುಟ್ಟಿ ಉಪ್ಪು ಅಂತೀನಿ ಚೆನ್ನಾಗಿ ತಗೋ. ಜೆನ್ಸಿ ಆಯ್ತು. ಬರ್ಡೇ ಮುಗೀತು ಗೈಸ್. ಈಗ ಫಸ್ಟ್ ತಗೋಬಿಡು. ಈಗ ವಿದ್ಯಾ ಕೈ ಇಷ್ಟನ್ನು ಖಾಲಿ ಮಾಡ್ತಾಳೆ ಗೈಸ್. ಇಲ್ಲ, ನನ್ನ ಜೊತೆ ಪಾರ್ಟ್ನರ್ಸ್ ಎಷ್ಟೊಂದು ಜನ ಇದ್ದಾರೆ. ಕುಶಾಲ್, ಆಂಟಿ. ನನ್ ಕ್ಯಾನ್ಸಲ್. ನಾನು ಅವಾಗಲೇ ಹೇಳಿದೆ. ನೀನು ಯಾವಾಗ ಹೇಳಿದೆ? ನಾನು ಆಲ್ರೆಡಿ ಮಾಡಾಗಿತ್ತು. ಫಸ್ಟ್ ಪೀಸ್ ಅದೇ ದಿನ ಹೋಗ್ತೀವಿ. ಫಸ್ಟ್ ಪೀಸ್ ಗೈಸ್ ಇದೆಲ್ಲ ಖಾಲಿ ಮಾಡಿದ್ದಾಳೆ ಗೈಸ್. ಫಸ್ಟ್ ಪೀಸ್ ಅಂತ ಮುಸ್ರೆ ಥರ ತಿಂತಿದ್ದಾಳೆ ಎಲ್ಲದನ್ನು. ಇನ್ನೊಂದಾಗಲಿಲ್ಲ ತಿನ್ನಕ್ಕೆ ಅಂತೇಳಿ ಇನ್ನೊಂದು ಪೀಸನ್ನು ಪಾರ್ಸಲ್ ಮಾಡಿಸ್ಕೊಂಡು. ಹೌದೌದು. ಇವ್ರು ಹೇಳ್ತಿರೋದೆಲ್ಲ ಸತ್ಯ, ಶುದ್ಧ ಸತ್ಯ ಗೈಸ್. ಕರೆಕ್ಟ್. ನನಗೆ ತಿನ್ನಕ್ಕೆ ಬಿಟ್ಟಿಲ್ವಲ್ಲ. ಇದಿಷ್ಟು ಪ್ಲೇಟ್ ಅದೇ ತಿನ್ಕೊಂತ. ಹೌದು. ಓಕೆ ಗೈಸ್, ಲೆಟ್ಸ್ ಗೋ ಹೋಮ್. ನನ್ನ ಬರ್ಡೇ ಮುಗೀತು. ಇವಾಗ ಸ್ಟಾರ್ಟ್ ಆಗಿರೋದು. ಇವಾಗ ಸ್ಟಾರ್ಟ್ ಆಗಿರೋದು. ಸೆಲೆಬ್ರೇಷನ್ ಮುಗೀತು. ಇದು ಮಾನ್ಯನ್ ಗಿಫ್ಟು. ಹೆಂಗಿದೆ ಹೇಳಿ ಗೈಸ್? ಇದೊಂದು ಹೆಂಗಿದ್ಯಪ್ಪ? ಸೂಪರ್ ಆಗಿದೆ. ಹೇಳಪ್ಪ. ಅವಳ ಮೊದಲನೇ ಸ್ಯಾಲ್ರಿನಲ್ಲಿ ಪ್ರೀತಿಯಿಂದ ಅವಳ ಅಕ್ಕನಿಗೆ ಮೊದಲನೇ ಗಿಫ್ಟ್. ಅಲ್ಲೇನ್ ಮುಟ್ಟಿ? ಎಷ್ಟು ಬಂದಿತ್ತು ಸ್ಯಾಲ್ರಿ ಮುಟ್ಟಿ? ಹಾಕಿಲ್ಲ. ಗೈಸ್ ಏನಂದ್ರೆ ಮಾನ್ಯ ಇದನ್ನ ಬುಕ್ ಮಾಡಿದಾಳೆ ಅಂತ ನನಗ್ ಗೊತ್ತಿತ್ತು. ಮಾನ್ಯ ಅನ್ಕೊಂಡಿದ್ಲು ಇದು ಟಾಪ್ ಸೀಕ್ರೆಟ್ ಅಲ್ಲಿ ಇದೆ ಅಂತ. ಯಾರಿಗೂ ಗೊತ್ತಿಲ್ಲ ಅನ್ಕೊಂಡೆ. ನಂಗೆ ಮುಂಚೆ ಹೆಂಗೆಂಗೋ ಗೊತ್ತಿತ್ತು ನೋಡಿ ಗೈಸ್. ಪೈಮೋನಸ್ ಅಂತಾನೆ ಹೆಂಗ್ ಗೊತ್ತಿತ್ತು? ಹೇಳು, ನನ್ ಮೇಲೆ ನಾನೇ ನಿನ್ ನಿಜನೇ ಹೇಳ್ಬೇಕು.
ಅವತ್ತು ಯಾವತ್ತೋ ಇವಳು ಫೋನ್ ತಗೊಂಡೆ ಗೈಸ್. ಅದು ಅವಳು ಸುಮ್ಮನಿದ್ರೆ ನಾನು ನೋಡ್ತಿರ್ಲಿಲ್ಲ. ನಾನು ಏನೋ ಕೋಟ್ ಯಾಕೆ ಅಂತ 3 ಸರಿ ಕೇಳಿದ್ಲು. ನಾನು ಏನು ಇರಲ್ಲ ಸುಮ್ಮನೆ ಹಿಂಗ್ ಸ್ಕ್ರಾಲ್ ಮಾಡ್ದೆ. ಒಂದು ಮೆಸೇಜ್ ಇತ್ತು, ಇಲ್ಲ ವಾಟ್ಸಪ್ ಅಲ್ಲಿ ದಡ್ ಮುಂಡೆದು, ಅದನ್ನ ಡಿಲೀಟ್ ಮಾಡ್ಬೇಕಂತ ಗೊತ್ತಿಲ್ವಾ. ನಾನು ನೋಡ್ದೆ ಯುವರ್ ಆರ್ಡರ್ ಇಸ್ ಆನ್ ದ ವೇ ಅಂತ ಇತ್ತು. ನಾನ್ ನೋಡ್ದೆ, ನೋಡ್ಬಿಟ್ಟು ಬೇಡ ಬಿಡು ನೋಡೋದ್ ಬೇಡ, ಒಟ್ನಲ್ಲಿ ಗೊತ್ತಾಯ್ತು ಮೇಂಟೈನ್ ಮಾಡೋಳು ನಿನ್ ಸೀಕ್ರೆಟ್ ನೀವಾಗ. ಅಯ್ಯೋ ಫುಲ್ ನಾನು ಬಿಡು ಪಾಪ ಏನೋ ತರ್ಸಿರ್ತಾಳೆ, ನೋಡೋದ್ ಬೇಡ ಅವತ್ತೇ ರಿಟರ್ನಿಂಗ್ ನಾಳೆ ಇನ್ನ ಅಂದ್ರೆ ಚೆನ್ನಾಗಿದೆ ಒಟ್ಟು ಇಷ್ಟ ಆಯ್ತು ನನಗೆ. ಇದೊಂದು ಗೈಸ್, ಅಯ್ಯೋ ಇದೊಂದು ಸೋ ನೈಸ್. ಥ್ಯಾಂಕ್ ಯು ಮೋಟ್. ನೆಕ್ಸ್ಟ್ ಇಯರ್ ಒರಿಜಿನಲ್ ಗೋಲ್ಡ್. ನೆಕ್ಸ್ಟ್ ಇಯರ್ ಒರಿಜಿನಲ್ ಗೋಲ್ಡ್ ಕೊಡೋ ಅಷ್ಟು ಸಂಬಳ. ಒರಿಜಿನಲ್ ಗೋಲ್ಡ್ ನಿಮ್ಮ ಅಮ್ಮ ಕಾಜಿ ನಮ್ಮಮ್ಮ ಒಂದ್ಸರಿ ಆಂಟಿಗೆ ನಾನೇನೋ ಕೊಡಿಸ್ದೆ ನಮ್ಮಮ್ಮಗೆ. ನೆಕ್ಸ್ಟ್ ಡೈಲಾಗ್ ನಮ್ಮ ಅಮ್ಮನ ಬಾಯಿಂದ, ನೀನ್ ಯಾವಾಗ ಕಾಸಿನ ಸರ ಕೊಡಿಸ್ತೀಯ ನೋಡೋಣ ಅಂತ ಅವತ್ತೇ ಹೇಳಿತ್ತು. ಒಟ್ಟಿಗೆ ಅವಾಗಿಂದ ಕಾಸಿನ ಸರ ನನಗೇನ್ ಕೊಡಿಸ್ತೀಯ, ನಂಗೊಂದು ಡಾಬು ಚಿನ್ನದ ಡಾಬು. ಮನೆ 2 ಕಿಡ್ನಿ ಹೋದ್ಮೇಲೆ ನೀನ್ ಯಾಕೆ ಬದುಕಿರ್ತೀಯ? ಅಲ್ಲ ನೀನ್ ಇರೋದೇ ಇಲ್ಲ ಫಸ್ಟ್. ಹಿಂಗೆ ಮೂಡ್ ಆಫ್ ಆಗೋಯ್ತು ಗೈಸ್. ಇಟ್ಸ್ ಓಕೆ ಬಿಡು, ಚೆನ್ನಾಗಿದೆ ತಾನೆ, ಅದೇ ಅಷ್ಟೇ ತಾನೆ ಮ್ಯಾಟರ್. ಇವಾಗ ಯಾವಾಗಾದ್ರೂ ಗೊತ್ತಾಗ್ತಿದ್ದೇನೆ, ನನ್ಗೊಂಚೂರು ಮುಂಚೆನೆ ಗೊತ್ತಾಯ್ತು ಅಷ್ಟೇ. ಯಾಕೆ ಅದಕ್ಕೆ ಅಷ್ಟೊಂದು ತಲೆ ಕೆಡ್ಸ್ಕೊಂತೀಯ? ಹೋಗ್ಲಿ ಬಿಡು ಮೊಟ್ಟಿ. ವಾರದಿಂದನೇ ಎಲ್ಲಾರನ್ನೂ ಸರ್ಚ್ ಮಾಡ್ಕೋಬತ್ತಿ ಅಲ್ವಾ, ಯಾರು ಏನೇನ್ ಮಾಡ್ತಾರೆ ಮತ್ತೆ ಯಾರು ಏನೋ ಗಿಫ್ಟ್ ಕೊಡ್ಲಿಲ್ಲ ಅಂದ್ರೆ ಆಮೇಲೆ ನಂಗೆ ಅದಕ್ಕೆ ನಾನೇ ತಗೊಂಡ್ಬಿಟ್ಟು ಇವ್ರು ಕೊಟ್ರು ಅವ್ರು ಕೊಟ್ರು ಅಂತ ಹೇಳೋದ್ ಬೇಡ್ವಾ? ಯಾರು ಏನು ಕೊಡಿಸ್ತಿಲ್ಲ ಅಂದ್ರೆ ನಾನೇ ಏನಾದ್ರು ತಗೋಬೇಕು ತಾನೆ, ಅದಕ್ಕೆ ನೋಡ್ಕೋತೀನಿ. ಇಡ್ಕ ಒಂಚೂರು ನಂದು ಓಲೆ ಉದ್ರೋಗಿದೆ, ಸೊ ಇದನ್ನು ಉದುರಿಸ್ಬಿಟ್ಟು ಇಟ್ಬಿಡ್ತೀನಿ, ಇಲ್ಲ ಪಕ್ಕ ಉದುರಿಸ್ಕೊಂಡ್ಬಿಡ್ತೀನಿ. ಐ ನೋ ದಟ್. ಓಕೆ ಲೆಟ್ಸ್ ಗೋ. ಹ್ಯಾಪಿ ಬರ್ಡೇ. Happy birthday to me.